ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಆಂಕರ್ ಬಗ್ಗೆ ಹಲವಾರು ಕನ್ಫ್ಯೂಷನ್ಗಳಿತ್ತು. ಆದರೆ ಅದಕ್ಕೀಗ ತೆರೆ ಬಿದ್ದಿದೆ. ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ. ಅದರ ಒಂದು ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ತಪ್ಪದೆ ಕಂಪ್ಲೀಟ್ ವಿಡಿಯೋ ನೋಡಿ. ಹಾಗೂ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರ್, ಏನಾದರೂ ರಿಯಾಲಿಟಿ ಶೋಗಳು ಬಿಗ್ ಬಾಸ್ ಆಂಕರ್ ಚೇಂಜ್ ಆಗ್ತಾರೆ ಅನ್ನೋದಿದೆ. ಆಂಕರ್ ಅಂದರೆ ನಮಗೆ ನೆನಪಾಗೋದು ಗಣೇಶ್ ಸರ್, ರಮೇಶ್ ಸರ್, ಸುದೀಪ್ ಸರ್ ಬಿಟ್ಟರೆ. ಸೊ ನಿಮ್ಗೆ ಏನಾದ್ರು ಆಫರ್ ಬಂದಿದೆಯಾ? ಮಾಡ್ತೀರಾ? ಇಲ್ಲ. ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಸುದೀಪ್ ಅವರು. ಆಗ ಆಯ್ತು ಅದ್ಭುತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೆಲ್ಲ ಏನು ಮಾತುಕತೆ ನಡೆದಿಲ್ಲ. ನಮ್ಮ ಹತ್ರ ಯಾರು ಯಾವತ್ತೂ ಬೇರೆ ಬಂದಿಲ್ಲ. ನಮ್ಮ ಸೆಕ್ಟರ್ ಬೇರೆ. ನಾನು ಮಾಡ್ಕೊಂಡು ಬಂದ ವೀಕೆಂಡ್ ರಮೇಶ್ ಇರ್ಬೋದು. 15 ವರ್ಷದಿಂದ ಶೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರೀತಿಯಿಂದ ರಮೇಶ್ ಆಯಿತು, ರಾಜಾರಾಣಿ ರಮೇಶ್ ಆಯಿತು, ಕನ್ನಡದ ಕೋಟೆ ರವಿ ಆಯಿತು, ವೀಕೆಂಡ್ ರಮೇಶ್ 5 ಸೀಸನ್ ಆಯಿತು, ಈಗ ಮಹಾನಟಿ ಆಯಿತು. ಬಟ್ ನಾನು ನನ್ನ ರೂಟಲ್ಲಿ ಹೋಗ್ತಾ ಇದ್ದೀನಿ. ಈ ಆಫರ್ ನನಗೆ ನೆಕ್ಸ್ಟ್ ವೀಕೆಂಡ್ ವಿತ್ ರಮೇಶ್ ಗೊತ್ತಿಲ್ಲ. ಜನ ಎಲ್ಲರೂ ಕೇಳ್ತಾನೆ ಇದ್ದಾರೆ. ಇದು ಚಾನಲ್ಗೆ ಬಿಟ್ಟಿದ್ದು. ಈಗ ನಾವು ಆಲ್ರೆಡಿ ಮಹಾನಟಿ ಬೇರೆ ಶುರು ಮಾಡಿದ್ದೀವಿ. ನೋಡ್ಬೇಕು. ಸರ್, ಈಗ ನೀವು ಸುಮಾರು 20 ವರ್ಷದ ಮೇಲೆ ಸರ್ಕಾರಗಳು ಚೇಂಜ್ ಆದರೂ ನೀವು ಮಾಡಿದಂತಹ ಪಾತ್ರ ಪ್ರತಿಯೊಬ್ಬ ನಾಗರಿಕನ ಮೂಲಕ ಬರುತ್ತೆ. ಹೌದು. ಈ ಥರದ ಇಂಪ್ಯಾಕ್ಟ್ ಅದೇ ಅದು 20 ವರ್ಷ ಅಲ್ಲ, ಇನ್ನೂ 20 ವರ್ಷ ಆದರೂ